ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ. ಹಾಗೆ ಬೆಳಗ್ಗೆ ಇವತ್ತು 8 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಟಿಫನ್ ನಾಷ್ಟಕ್ಕೆ ಮಾಡಿದ್ದೀನಿ ರೆಡಿ. ಆಲ್ರೆಡಿ ಎಲ್ಲರೂ ತಿಂದಿದ್ದಾಯಿತು. ಇವಾಗ ನಾನು ತಿಂತಾಯಿದ್ದೀನಿ. ಏನು ಮಾಡಿದ್ದೀನಿ ಅಂದರೆ ಮಂಡಕ್ಕಿ ಸುಸ್ಲ ಮಾಡಿದ್ದೀನಿ ನೋಡಿ. ಎಲ್ಲರದ್ದು ಆಗಿದೆ. ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಫ್ರೆಂಡ್ಸ್. ಮಧ್ಯಾಹ್ನ ಅಡುಗೆ ಮಾಡೋವರೆಗೂ ಸ್ವಲ್ಪ ಹಸಿವಾದ್ರೂ ಮಕ್ಕಳು ಅದೇ ಊಟ ಮಾಡ್ಬೋದು ಅಂತ ನೋಡಿ ಇಷ್ಟು ಮಾಡಿದ್ದೀನಿ. 1-2 ಪ್ಯಾಕೆಟಿಂದ 1.5 ತೊಗೊಂಡಿದ್ದೀನಿ. ಇನ್ನೊಂದಿಷ್ಟು ಉಳ್ಕೊಂಡಿದೆ. ಇವಾಗ ನಾನು ಊಟ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಟಿಫನ್ ಮಾಡೋಣ. ಇವಾಗ ಟೀ ಇಕ್ಕಿದ್ದೀನಿ. ಒಂದು ಸ್ವಲ್ಪ ಟಿಫನ್ ಮಾಡಿ ಟೀ ಕುಡಿಬೇಕಲ್ಲ ಫ್ರೆಂಡ್ಸ್. ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ನಿಮಗೆ ಇನ್ನೊಂದು ಒಳ್ಳೆ ಮೆಸೇಜು. ಕೆಲವೊಬ್ಬರು ಹಾಲು ಕೆಟ್ಟೋದ್ರೆ ಏನು ಮಾಡ್ತೀರಾ ಅಂದರೆ ಬಿಸಾಡಿಬಿಡಬೇಡಿ. ಅದಕ್ಕೆ ಹಾಲು ಕೆಟ್ಟೋದ್ರೆ ಅದು ಚೆನ್ನಾಗಿ ಕಾಸಿ ಚೆನ್ನಾಗಿ ಅದು ಎಲ್ಲ ನೀರೆಲ್ಲ ಮೇಲ್ಮೇಲೆ ಬರುತ್ತಲ್ಲ, ಆ ಟೈಮಲ್ಲಿ ಸಕ್ಕರೆ ಆ್ಯಡ್ ಮಾಡಿ. ನಾನು ಅದು ಸಣ್ಣ ಉರಿ ಇಟ್ಕೊಂಡು ನಾನು ತಿನ್ನೋಷ್ಟರಲ್ಲಿ, ಟಿಫನ್ ಮಾಡೋಷ್ಟರಲ್ಲಿ ಸ್ವಲ್ಪ ಕುದೀಲಿ ಅಂದ್ಬಿಟ್ಟು ಬಿಟ್ಟಿದ್ದೀನಿ. 2 ಪ್ಯಾಕೆಟ್ ಹಾಲು ಕೆಟ್ಟುಬಿಟ್ಟಿದೆ ಇವತ್ತು. ಬೆಳಗ್ಗೆ ತಂದಿದ್ವಿ. ಸುಸ್ಲ ಮಾಡಬೇಕಂದ್ರೆ ನನಗೆ ಮಿಲ್ಕಿಂದನೇ ಸುಸ್ಲ ಮಾಡೋದು. ನಾನು ಮಿಲ್ಕ್ ಇಲ್ಲದೆ ಸುಸ್ಲ ಮಾಡಲಿಕ್ಕೆ ಆಗಲ್ಲ ನನಗೆ. ಅಂದರೆ 2 ಪ್ಯಾಕೆಟ್ ತಂದಿದ್ದೀನಿ. 2 ಪ್ಯಾಕೆಟ್ ಕೆಟ್ಟೋಗಿಬಿಟ್ಟಿದ್ದಾವೆ. ಕೆಟ್ಟೋಗಿ ಕುದ್ದಿ ಇಷ್ಟು ಗಿನ್ನ ಅಂತಾರಲ್ಲ ಫ್ರೆಂಡ್ಸ್, ಅದು ತೇಲಿದೆ ನೋಡಿ. ಅದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ಬಿಡ್ತೀನಿ ಕುದಿಲಿಕ್ಕೆ. 1 ಗ್ಲಾಸ್ ಸಕ್ಕರೆ ಸೇರಿಸ್ತೀನಿ. ಅದು ಸಕ್ಕರೆ ಸೇರಿಸಿ ಚೆನ್ನಾಗಿ ಗಟ್ಟಿ ಆಗೋವರೆಗೂ ಕುದಿಸ್ಬೇಕು ಫ್ರೆಂಡ್ಸ್. ಅದು ಬೇಕ್ರಿಯಲ್ಲಿ ಸ್ವೀಟ್ ಮಾಡ್ತಾರೆ ನೋಡಿ, ವೈಟ್ ಸ್ವೀಟು ಮಾಡ್ತಾರೆ ನೋಡಿ, ಆ ಡಬ್ಬದಲ್ಲಿ ಪ್ಯಾಕ್ ಮಾಡಿ ಕೊಡ್ತಾರಲ್ಲ, ಆ ಥರ ಸ್ಮೆಲ್ ಬರುತ್ತೆ. ಸ್ವಲ್ಪ ಸಕ್ಕರೆ ಹಾಕಿ ಒಂದು ಸ್ವಲ್ಪ ಇಲೈಚಿ ಕುಟ್ಟಿ ಸೇರಿಸ್ಬೇಕು ಫ್ರೆಂಡ್ಸ್. ನಾನು ಇವಾಗ ಕೆಟ್ಟಿದೆ ಅಲ್ಲ, ಸ್ವಲ್ಪ ವೇಸ್ಟ್ ಆಗಿದೆ, ಉಕ್ಕು ಬಂದಿದೆ ಇನ್ನೊಂದು ಪ್ಯಾಕೆಟು. ಸ್ವಲ್ಪ ಇಲೈಚಿ ಪೌಡರ್ ಮಾಡಿ ಸೇರಿಸಿ, ಸಕ್ಕರೆ ಮತ್ತು ಇಲೈಚಿ ಇವೆರಡೂ ಸೇರಿಸಾದ್ಮೇಲೆ ಕುದಿಸ್ಕೊಂಡ್ರೆ ಬೇಕ್ರಿಯಲ್ಲಿ ಮಾಡ್ತಾರಲ್ಲ ಸ್ವೀಟ್ ಫ್ರೆಂಡ್ಸ್, ಅದೇ ಫ್ಲೇವರ್ ಬರುತ್ತೆ. ವೇಸ್ಟ್ ಮಾಡಬೇಡಿ. ಅಂದರೆ ಹಾಲು ಕೆಟ್ಟೋದ್ರೆ ಅದು ಬಿಡಬೇಡಿ. ಈ ಥರ ಸ್ವೀಟ್ ಮಾಡ್ಕೊಂಡು ತಿನ್ನಿ. ಒಂದು 10 ರೂಪೀಸ್ ಅಂದರೂ ಕೂಡ ಎಷ್ಟು ಫ್ರೆಂಡ್ಸ್, ಒಂದು ಚಿಕ್ಕ ಹಾಲು ಪ್ಯಾಕೆಟ್ ಅಂದರೆ ಟೈಮಿಂಗ್ ಅದು ಕೂಡ ಸಿಗೋಲ್ಲ. ಏನಕ್ಕೆ ವೇಸ್ಟ್ ಮಾಡ್ತೀರಾ ಸ್ವೀಟು? ಈ ಥರ ಸ್ವೀಟ್ ಮಾಡ್ಕೊಂಡು ಬಾಕ್ಸಲ್ಲಿ ತಗೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಅವಾಗವಾಗ ತಿನ್ಕೊಳ್ಳಿ, ಸೂಪರಾಗಿ ಆ ಟೇಸ್ಟ್ ಬರುತ್ತೆ. ಬೇಕಿದ್ದರೆ ನಾನೇ ಇವಾಗ ಡೆಮೋ ತೋರಿಸ್ತೀನಿ. ಅದು ಕುದೀಲಿ. ಇವಾಗ ಇನ್ನೊಂದು ಸ್ವಲ್ಪ ಕುದಿಬೇಕು. ಇನ್ನೊಂದು ಸ್ವಲ್ಪ ನೀರು ಇದಾವಲ್ಲ ಫ್ರೆಂಡ್ಸ್, ಅದೆಲ್ಲ ಕುದ್ದು ಸ್ವಲ್ಪ ನೀರು ಹೋಗಬೇಕು. ಹೋದಾದಮೇಲೆ ಸಕ್ಕರೆ ಮತ್ತು ಇಲೈಚಿ ಇವೆರಡು ಸೇರಿಸ್ತೀನಿ. ಇಲೈಚಿ ಏನಿಲ್ಲ, ಸಕ್ಕರೆ ಒಂದೇ ಆ್ಯಡ್ ಮಾಡ್ತೀನಿ. ಇಲೈಚಿ ಇದು ಸ್ವಲ್ಪ ಇದಾವಲ್ಲ ಫ್ರೆಂಡ್ಸ್, ಅಷ್ಟೇನು ಬೇಡ. ಸಕ್ಕರೆ ಸೇರಿಸಿ ಸ್ವಲ್ಪ ಗಟ್ಟಿ ಆಗೋವರೆಗೂ ಕುದಿಸ್ತೀನಿ ಅಷ್ಟೇ. ಅಲ್ಲಿವರೆಗೂ ಸ್ವಲ್ಪ ಟಿಫನ್ ಮಾಡ್ತೀನಿ ಫ್ರೆಂಡ್ಸ್. ಅದು ಸಣ್ಣ ಉರಿ ಇಟ್ಟಿದ್ದೀನಲ್ಲ, ಅಲ್ಲಿವರೆಗೂ ಆಗುತ್ತೆ. ಇಲ್ಲಿ ಟೀ ಕೂಡ ಆಗ್ತಾಯಿದೆ. ಇಲ್ಲಿ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಇದು ತಿನ್ನೋಷ್ಟರಲ್ಲಿ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಇದು ಟೀ ಕೂಡ ಚಾಯ್ ಪತ್ತಿ ಸ್ಮೆಲ್ ಬರುತ್ತೆ, ಇಲ್ಲಾಂದರೆ ಕುದಿಬೇಕು ಚೆನ್ನಾಗಿ. ಇವಾಗ ಬನ್ನಿ ಟಿಫನ್ ಮಾಡೋಣ. ಟಿಫನ್ ಮಾಡಾದಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಅವರು ಎಲ್ಲೂ ಟಿಫನ್ ಎಲ್ಲ ಮಾಡಿ ಆ ಥರ ನೋಡಿ ರೆಸ್ಟ್ ಮಾಡ್ತಾಯಿದ್ದಾರೆ. ಬೆಳಗ್ಗೆ ಗೊತ್ತು ಬೇಗ ಎದ್ದಿದ್ದಾರೆ ಫ್ರೆಂಡ್ಸ್. ಅವರು ಒಂದು ಸ್ವಲ್ಪ ಪಪ್ಪನ ಜೊತೆ ಹೊರಗಡೆ ಸುತ್ತಾಡ್ಲಿಕ್ಕೆ ಹೋಗಿದ್ದಾರೆ, ಅಂದರೆ ಬೈಕ್ ಮೇಲೆ ಹೋಗಿದ್ದಾರೆ. ಹಾಗಾಗಿ 6 ಗಂಟೆಗೆ ಎದ್ದಿದ್ದಾರೆ ನೋಡಿ. ತಿಂದ್ಬಿಟ್ಟು ಅವರಿಗೆ ಬೆಳಗ್ಗೆನೇ ಹೊಟ್ಟೆ ತುಂಬ ತಿಂದರೆ ನಿದ್ದೆ ಬರ್ತಾಯಿದೆ ನೋಡಿ. ಹಿಂಗೆ ರೆಸ್ಟ್ ಮಾಡ್ತಾಯಿದ್ರೆ ಅಲ್ಲಿವರೆಗೂ ನಾನು ಟಿಫನ್ ಮಾಡ್ತೀನಿ ಫ್ರೆಂಡ್ಸ್. ಬನ್ನಿ ಟಿಫನ್ ಮಾಡೋಣ. ಸುಸ್ಲ ಮಾಡಬೇಕಂದ್ರೆ ನನಗೆ ಹಾಲಿದ್ರೇ ಸುಸ್ಲ ಮಾಡಬೇಕು ಅಂತ ಅನಿಸುತ್ತೆ ಫ್ರೆಂಡ್ಸ್. ನನಗೆ ಹಾಲಿಂದ ಸುಸ್ಲ ಮಾಡಿದ್ರೇ ಸೂಪರಾಗಿ ಫ್ಲೇವರ್ ಬರುತ್ತೆ ನನಗೆ. ನಿಜ ಹೇಳಬೇಕಂದ್ರೆ ಸೂಪರ್ ಟೇಸ್ಟ್ ಅಂತೂ ಕೇಳಬೇಡಿ, ಚೆನ್ನಾಗಿರುತ್ತೆ. ಸ್ವಲ್ಪ ಶೇಂಗಾ ಜಾಸ್ತಿ ಆ್ಯಡ್ ಮಾಡ್ಕೋಬೇಕು. ಪುಟಾಣಿ ಜಾಸ್ತಿ ಆ್ಯಡ್ ಮಾಡಬೇಡಿ ಫ್ರೆಂಡ್ಸ್, ಅಷ್ಟೊಂದು ಸೆಟ್ ಅನ್ಸಲ್ಲ. ಒಂದು ತುತ್ತಿಗೊಂದು ಶೇಂಗಾ ಬರಬೇಕು, ಆ ಥರ ನನಗೆ ಇರಬೇಕು. ಇಲ್ಲಿ ಶೇಂಗಾ ಇದೆ ನೋಡಿ. ಟೇಸ್ಟ್ ಅಂತೂ ಸೂಪರ್ ಇದೆ ಫ್ರೆಂಡ್ಸ್. ಊಟ ಎಲ್ಲ ಆದಮೇಲೆ ಸಿಗ್ತೀನಿ ಮತ್ತೆ ನಾನು.
ಓಕೆ ಫ್ರೆಂಡ್ಸ್, ಊಟ ಎಲ್ಲ ಆಯಿತು, ಟಿಫನ್ ಎಲ್ಲ ಆಯಿತು. ಟಿಫನ್ ಎಲ್ಲ ಆದಮೇಲೆ ನಾನು ನಿಮಗೆ ಹೇಳಿದ್ನಲ್ಲ ಫ್ರೆಂಡ್ಸ್, ಸ್ವಲ್ಪ ನೀರು ಹೋಗೋವರೆಗೂ ಬಿಡಬೇಕು. ಆ ಹಾಲು ಕೆಟ್ಟೋಗಿರೋದು ನೀರು ಹೋಗೋವರೆಗೂ ಸ್ವಲ್ಪ ಬಿಟ್ಟು, ಅದು ಹಸಿ ಸ್ಮೆಲ್ಲು ಗಿನ್ನ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಕುದಿಸ್ಕೊಂಡು ಈ ಥರ ಸಕ್ಕರೆ ಆ್ಯಡ್ ಮಾಡಬೇಕು. ನಾನು ಸ್ವಲ್ಪ 2 ಪ್ಯಾಕೆಟ್, ಚಿಕ್ಕದು 2 ಪ್ಯಾಕೆಟ್ ಕೆಟ್ಟೋಗಿದೆ ಅಂದ್ಬಿಟ್ಟು ಸ್ವಲ್ಪ ಗಿನ್ನ ಆಗುತ್ತೆ ಫ್ರೆಂಡ್ಸ್, ಅದಕ್ಕೆ ಜಾಸ್ತಿ ಆಗಲ್ವಲ್ಲ. ಹಾಗಾಗಿ ನಾನು ಇಲೈಚಿ ಪೌಡರ್ ಸೇರಿಸ್ಕೊಂಡಿಲ್ಲ ಜಾಸ್ತಿ. ಒಂದು ಲೀಟ್ರದ್ದು ಏನು ಹಾಲು ಪ್ಯಾಕೆಟ್ ಇರುತ್ತಲ್ಲ, ಅದು ಕೆಟ್ಟು ಹೋದರೆ ಸ್ವಲ್ಪ ಗಿನ್ನ ಜಾಸ್ತಿ ಇರುತ್ತೆ, ಸ್ವೀಟ್ ಕೂಡ ಜಾಸ್ತಿ ಕಾಣಿಸುತ್ತೆ. ಹಾಗಾಗಿ ಸ್ಮೆಲ್ಲು ಮತ್ತು ಟೇಸ್ಟಿಗೋಸ್ಕರ ಇಲೈಚಿ ಪೌಡರ್ ಸೇರಿಸ್ಕೋಬೇಕು. ಸ್ವಲ್ಪ ಇದಲ್ಲ ಅಂದ್ಬಿಟ್ಟು ನಾನು ಸೇರಿಸ್ಕೊತಾ ಇಲ್ಲ ಅಷ್ಟೇ. ಅದಕ್ಕೆ ಬಿಟ್ಟರೆ ಏನು ಇಲ್ಲ, ಇಲೈಚಿ ಇರಲೇಬೇಕು ಫ್ರೆಂಡ್ಸ್ ಸ್ವೀಟಲ್ಲಿ. ಬೇಕ್ರಿಯಲ್ಲಿ ಖವಾ ಮತ್ತು ವೈಟ್ ಸ್ವೀಟ್ ಹೆಂಗಿರುತ್ತೆ ನೋಡಿ, ಅದೇ ಫ್ಲೇವರ್ ಬರುತ್ತೆ ಫ್ರೆಂಡ್ಸ್. ಹಾಲು ಕೆಟ್ಟು ಹೋದರೆ ಈ ಥರ ಮಾಡಿಕೊಂಡು ತಿನ್ನೋದ್ರಲ್ಲಿ ಏನು ತಪ್ಪಿಲ್ಲ. ಅಂದರೆ ದೇಹಕ್ಕೂ ಕೂಡ ಅದು ಚೆನ್ನಾಗಿ ಕುದಿಸ್ಕೊಂಡಿರ್ತೀವಲ್ಲ, ಸಕ್ಕರೆ ಮಿಕ್ಸ್ ಆಗಿ ಚೆನ್ನಾಗೇ ಇರುತ್ತೆ, ದೇಹಕ್ಕೆ ಕೂಡ ಇದು ಚೆನ್ನಾಗಿರುತ್ತೆ. ಈ ಥರ ಕುದಿಸ್ಕೋಬೇಕು ನೋಡಿ ಫ್ರೆಂಡ್ಸ್, ಇನ್ನೂ ಗಟ್ಟಿಯಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಮ್ಯಾಶ್ ಮಾಡ್ತಾನೆ ಇರಬೇಕು, ಅದಕ್ಕೆ ಹಾಗೆ ಬಿಡಬಾರ್ದು, ಈ ಥರ ತಿರುಗಿಸ್ತಾನೆ ಇರಬೇಕು. ನೋಡಿ ಆಲ್ಮೋಸ್ಟ್ ಸ್ವಲ್ಪ ಆಗಿದೆ ಸ್ವೀಟು, ಇನ್ನೊಂದು ಸ್ವಲ್ಪ ಕುದಿಬೇಕು ಫ್ರೆಂಡ್ಸ್. ಎಷ್ಟು ಸೂಪರಾಗಿ ಸ್ಮೆಲ್ ಬರ್ತಾಯಿತ್ತು ಅಂದರೆ ಏನು ಕೇಳ್ತೀರಾ, ಅಷ್ಟು ಸೂಪರು. ಸ್ವಲ್ಪ ಅದು ಗಟ್ಟಿ ಕುದ್ದು ಗಟ್ಟಿಯಾಗಿ ಸ್ವಲ್ಪ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಇಲೈಚಿ ಸೇರಿಸ್ಕೊಂಡಿಲ್ಲ, ಇಲ್ಲಾಂದರೆ ಇಲೈಚಿ ಇರಲೇಬೇಕು. ನೋಡಿ ಎಷ್ಟು ಸೂಪರಾಗಿ ಖವಾ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ. ಖವಾ ಸ್ವೀಟ್ ಅಂತಲೇ ಹೇಳ್ಬೋದು. ಸೂಪರ್ ಬೇಕ್ರಿ ಸ್ಮೆಲ್ ಬರ್ತಾಯಿದೆ, ನಿಜವಾಗ್ಲೂ ಸೂಪರ್ ಟೇಸ್ಟಿಯಾಗಿದೆ. ಇವಾಗ ಇದಿಷ್ಟು ತೆಗೆದು ಇಡ್ತೀನಿ ಫ್ರೆಂಡ್ಸ್. ಏನಕ್ಕಂದರೆ ಇವಾಗಲೇ ಜಸ್ಟ್ ಟಿಫನ್ ಮಾಡಿದ್ನಲ್ಲ, ಇಷ್ಟು ಬೇಗ ಹೋಗಲ್ಲ. 1 ಅವರ್ ಹಾಗೆ ಮುಚ್ಚಿಟ್ಟಿದ್ದೀನಿ. ಇವಾಗ ಮಾರ್ಕೆಟ್ಗೆ ಹೋಗಬೇಕು ಫ್ರೆಂಡ್ಸ್. ಎಲ್ಲ ತರಕಾರಿಗಳು ತರಬೇಕು. ಏನಕ್ಕಂದರೆ ಇವತ್ತು ಫ್ರಿಜ್ಜು ಗ್ಯಾಸ್ ಖತಮ್ ಆಗಿದೆ. ಯಾವುದು ಫ್ರಿಜ್ಜಲ್ಲಿ ಇಡೋ ವಸ್ತು ಅದು ತರ್ತೀನಿ. ಆದರೆ ಇವಾಗ ಬೇಸಿಗೆಯಲ್ಲಿ ಯಾವುದು ಇಂಪಾರ್ಟೆಂಟು ಅದು ತರ್ತೀನಿ. ಇವಾಗ ನೋಡಿ ಕುದ್ದಾದಮೇಲೆ ಒಂದು ಪ್ಲೇಟಿಗೆ, ಒಂದು ಬೌಲಿಗೆ ತೆಗೆದು ನಿಮ್ಮ ಮುಂದೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ಅದು ಮೆರೂನ್ ಕಲರ್ ಯಾಕಾಗಿದೆ ಅಂದರೆ, ಅದು ಏನು ಸ್ವಲ್ಪ ಹೊತ್ತು ಹೋಗಿತ್ತಲ್ಲ ಫ್ರೆಂಡ್ಸ್, ಅದು ಸ್ವಲ್ಪ ಗೀರು ತೆಗೆದಿಟ್ಟಿದ್ದೀನಿ. ಟೇಸ್ಟ್ ಅಂತೂ ಸೂಪರಾಗಿದೆ ಫ್ರೆಂಡ್ಸ್. ಒಂದು 2ರಿಂದ 4 ಸ್ಪೂನ್ ತಿಂದು ಮಾರ್ಕೆಟ್ ಹೋಗ್ತೀನಿ. ಸೂಪರ್. ಇವಾಗ ನೋಡಿ ಮಾರ್ಕೆಟ್ಗೆ ಹೋಗಿ ಬಂದೆ ಕೂಡ, ಒಂದು ತಿಂದು ಒಂದು ಸ್ವಲ್ಪ ಸ್ವೀಟ್ ತಿಂದು ಒಂದು ಸ್ವಲ್ಪ ಅದಕ್ಕೆ ಬೌಲು ಬಟ್ಲು ಮೇಲೆ ಇಟ್ಬಿಟ್ಟು ನಾನು ಮಾರ್ಕೆಟ್ಗೆ ಹೋಗಿ ಏನೇನು ತಂದಿದ್ದೀನಿ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಏನೇನು ತಂದಿದ್ದೀನಂತ. ಇವಾಗ ಬೇಸಿಗೆಯಲ್ಲಿ ಯಾವುದು ಊಟ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ ಫ್ರೆಂಡ್ಸ್ ನಮಗೆ. ಇವಾಗ ಅವರು ಮಧ್ಯಾಹ್ನ ಆಗಿತ್ತು ಅಂದ್ಬಿಟ್ಟು ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಅಂದ್ಬಿಟ್ಟು ಎಲ್ರಿಗೂ ಟಾಟಾ ಗ್ಲುಕೋಸ್ ತಂದಿದ್ದಾರೆ. ಅವರು ಇನ್ನೊಂದು ಬೇರೆ ತಂದ್ಕೊಂಡಿದ್ದಾರೆ, ಅದು ನಾನು ನೋಡಿಲ್ಲ ಇನ್ನು. ಅವರು ಕುಡಿತಾ ಇದ್ದಾರೆ, ನಾನು ಇನ್ನೂ ಇಟ್ಟಿದ್ದೀನಿ. ಏನಕ್ಕಂದರೆ ಮಾರ್ಕೆಟ್ಗೆ ಹೋಗಿರೋದು ಐಟಮು ತೆಗೆದಿಡಬೇಕಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು ಆಮೇಲೆ ಕುಡಿತೀನಿ. ಅವರು ಆಲ್ರೆಡಿ ಬೆಳಗ್ಗೆ ಮಾಡಿದ್ದು ಮಂಡಕ್ಕಿ ಸುಸ್ಲೆ ಇತ್ತಲ್ಲ ಫ್ರೆಂಡ್ಸ್, ಮಧ್ಯಾಹ್ನ ಅಂದ್ರೆ ಕೂಡ 12 ಗಂಟೆಗೆ ಕೂಡ ತಿಂದು ಮತ್ತು ಟಾಟಾ ಗ್ಲುಕೋಸ್ ಕುಡಿತಾ ಇದ್ದಾರೆ. ನೋಡಿ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಮಕ್ಕಳಿಗೆ ಈಸಿ ಆಗುತ್ತೆ. ಸ್ವಲ್ಪ ಅಲ್ಲಿ ಅಡುಗೆ ಮಾಡೋದು ಲೇಟ್ ಅಂದರೆ ಸಂಡೇ ವ್ಲಾಗ್ ಫ್ರೆಂಡ್ಸ್ ಇದು. ಹಾಗಾಗಿ ನನಗೆ ಬೆಳಗ್ಗೆ ಸ್ವಲ್ಪ ಬೇಗ ಅಡುಗೆ ಮಾಡೋದು ಆವಾಗವಾಗ, ಅಂದರೆ ಒಂದೊಂದು ಸರ್ತಿ ಮಾಡಲ್ಲ. ಮೇನ್ ಹೇಳಬೇಕಂದ್ರೆ ಉಪ್ಪಿಟ್ಟು ಈ ಥರ ಸುಸ್ಲೆ ಈ ಥರ ಮಾಡಿಕೊಂಡು ಜಾಸ್ತಿ ತಿಂತೀವಿ. ಹಾಗಾಗಿ ಸ್ವಲ್ಪ ಅದೇ ಜಾಸ್ತಿ ಮಾಡಿದ್ದೀನಿ. ಕೊತ್ತಂಬರಿ ಮತ್ತು ಇದು ಪುಂಡಿ ಪಲ್ಯ ಫ್ರೆಂಡ್ಸ್, ಇದು ಇಂಪಾರ್ಟೆಂಟ್ ಅಲ್ವಾ ಇವಾಗ ಬೇಸಿಗೆಯಲ್ಲಿ ತಂಪಾಗಿರುತ್ತೆ. ಈ ಪುಂಡಿ ಪಲ್ಯ ಮತ್ತು ಪಾಲಕ್ ಕೂಡ ಸ್ವಲ್ಪ ಜಾಸ್ತಿನೇ ತಂದಿದ್ದೀನಿ. ಪುದೀನ ಫ್ರೆಂಡ್ಸ್, ಪಾಲಕು ಒಂದು 4 ಸೂಡು ತಂದಿದ್ದೀನಿ ಫ್ರೆಂಡ್ಸ್. ಏನಕ್ಕಂದರೆ ಸ್ವಲ್ಪ ಈ ಬೇಸಿಗೆಯಲ್ಲಿ ತಂಪಾಗಿರೋದು ಜಾಸ್ತಿ ಇರೋದು ತಿನ್ನಬೇಕು ಫ್ರೆಂಡ್ಸ್. ಏನಕ್ಕಂದರೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ಏನಕ್ಕಂದರೆ ತಂಪಾಗಿರೋದು ತಿಂದರೆ ಸ್ವಲ್ಪ ನಮ್ಮ ಶರೀರಕ್ಕೆ ಕೂಡ ಒಳ್ಳೆಯದು. ಪಾಲಕ್ ಯಾರಿಗೂ ಒಳ್ಳೆಯದಿರಲ್ಲ ಹೇಳಿ ಫ್ರೆಂಡ್ಸ್, ಪ್ರತಿಯೊಬ್ಬರಿಗೂ ಇಷ್ಟನೇ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ 2 kg ಟೊಮೊಟೊ ತಂದಿದ್ದೀನಿ. ಫ್ರಿಜ್ ಇಲ್ಲ ಅಂದ್ರೂ ಗಾಳಿಗೆ ಯಾವ್ಯಾವ ಇರೋ ಪದಾರ್ಥಗಳು ಯಾವ್ಯಾವ ಇರ್ತಾವಲ್ಲ ಅವು ತಂದಿದ್ದೀನಿ ಫ್ರೆಂಡ್ಸ್. ಏನಕ್ಕಂದರೆ ಇವು ಗಾಳಿಗಿಟ್ರೂ ನಡೆಯುತ್ತೆ ಫ್ರೆಂಡ್ಸ್. ಇವು ಹಾಲು ಮತ್ತು ಟೊಮೊಟೊ, ಇವು ಚೌಳಿಕಾಯಿ ತಂದಿದ್ದೀನಿ ನೋಡಿ ಫ್ರೆಂಡ್ಸ್, 1 ಪಾವು kg. ಮತ್ತು ಹಾಲು ಗಾಳಿಗೆ ಯಾವ್ಯಾವ ಅಂದರೆ ವೇಸ್ಟ್ ಆಗೋಲ್ಲ ಅವು ತಂದಿದ್ದೀನಿ ಅಷ್ಟೇ. ಬೆಳ್ಳುಳ್ಳಿ ಆಲ್ರೆಡಿ ಮನೇಲಿ ಇದ್ದಾವೆ, ಆದರೂ ಸ್ವಲ್ಪ ಇರಲಿ ಅಂದ್ಬಿಟ್ಟು ತಂದಿದ್ದೀನಿ. ಮತ್ತು ಕರೇಲ ಅಂದರೆ ಹಾಗಲಕಾಯಿ, ಇವು ಯಾವಾಗಲಾದ್ರೂ ಸಾಂಬಾರು ಮಾಡಿದ್ರೆ
ಫ್ರೈ ಮಾಡಿಕೊಂಡು ಸಾಂಬಾರು ಜೊತೆ ತಿನ್ಬೋದು, ಅಥವಾ ರೆಸಿಪಿ ಕೂಡ ಮಾಡ್ಬೋದು. ರೆಸಿಪಿ ಮಾಡ್ತೀನಿ ಫ್ರೆಂಡ್ಸ್ ಅದ್ರದ್ದು, ಆದರೆ ಜಾಸ್ತಿ ಮಾಡಲ್ಲ ನಾನು. ಅದು ಮಾಡಿದ್ರೆ ಚಪಾತಿ ಇರಬೇಕು. ಮತ್ತು ದೊಂಡೆಕಾಯಿ ನೋಡಿ ಫ್ರೆಂಡ್ಸ್, ದೊಂಡೆಕಾಯಿ ಕೂಡ ಫ್ರೈ ಮಾಡ್ಕೊಂಡು ತಿನ್ಬೋದು. ನಾನು ಸ್ವಲ್ಪ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ ಸ್ವಲ್ಪ ಜಾಸ್ತಿನೇ ತಂದಿದ್ದೀನಿ ಫ್ರೆಂಡ್ಸ್. ಏನಕ್ಕಂದರೆ ಒಂದು 1/2 kg ತಂದಿದ್ದೀನಿ. ಇರೋದಿರಬೇಕು ಫ್ರೆಂಡ್ಸ್ ಮನೆಯಲ್ಲಿ. ಅವಾಗವಾಗ ಆಗೋಗ್ಬಿಟ್ರೆ ನಿಂಬೆಹಣ್ಣು ಅಂತೂ ಬೇಸಿಗೆಯಲ್ಲಿ ಭಾರಿ ಇಂಪಾರ್ಟೆಂಟ್ ಇರುತ್ತೆ ನೋಡಿ ಫ್ರೆಂಡ್ಸ್. ಎಷ್ಟು ಅದರದ್ದು ಯಾವುದು ಊಟ ಮಾಡಿದ್ರೂ ನಾನ್ ವೆಜ್ಜಲ್ಲಿ ಬೇಕೇ ಬೇಕು. ಮತ್ತು ಅದರ ರಸನ ಮೇನ್ ಅಂದರೆ ಇಷ್ಟಪಟ್ಟು ಕುಡಿತಾರೆ ಮಕ್ಕಳು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಒಂದು 20 ರೂಪೀಸ್ ತಂದಿದ್ದೀನಿ. ಇವಾಗ ಅಡುಗೆ ಮಾಡಬೇಕು ಫ್ರೆಂಡ್ಸ್. ಇವಾಗ ನಾನ್ ವೆಜ್ಜು ತರ್ಲಿಕ್ಕೆ ಹೋಗಿದ್ದಾರೆ, ಹಾಗಾಗಿ ಅಡುಗೆ ಮಾಡೋದು ಪೆಂಡಿಂಗ್ ಹಾಗೆ ಇದೆ. ಇವಾಗ ಎಲ್ಲ ಇಟ್ಕೊಂಡ್ಬಿಟ್ಟು ಅಡುಗೆ ಮಾಡ್ತೀನಿ. ಇದೆಲ್ಲ ಇಟ್ಬಿಡ್ತೀನಿ ಫ್ರೆಂಡ್ಸ್, ಒಂದು ಸೈಡಿಗೆ ಇಟ್ಬಿಡ್ತೀನಿ. ಒಂದು ಇಲ್ಲಿ ಸೆಲ್ಫ್ ಇದೆಲ್ಲ ಕೆಳಗಡೆ ಸೆಲ್ಫಲ್ಲೇ ಇಟ್ಬಿಡ್ತೀನಿ. ಇವೆಲ್ಲ ಗಾಳಿಗೆಯಿಂದ ಪುಂಡಿ ಪಲ್ಯ ಮತ್ತು ಪಾಲಕು ಸ್ವಲ್ಪ ಬೇಗ ಮಾಡಬೇಕು ಫ್ರೆಂಡ್ಸ್. ಏನಕ್ಕಂದರೆ ಜಾಸ್ತಿ ಒಂದು ಡೇಸ್ ಇಟ್ಟರೂ ವೇಸ್ಟ್ ಆಗುತ್ತೆ, ಅದು ನೀರು ಒಡೆದು ಬಿಡುತ್ತೆ. ಹಾಗಾಗಿ ಟಾಟಾ ಗ್ಲುಕೋಸು ನನಗೂ ತಂದಿದ್ರು, ನಾನು ಕುಡಿಬೇಕಿತ್ತು ಆವಾಗಲೇ. ಕೂಲೇ ಇದೆ ಫ್ರೆಂಡ್ಸ್, ಅಷ್ಟೇನು ಗರಂ ಏನಾಗಿಲ್ಲ. ಇವಾಗ ಕುಡಿತೀನಿ. ಸ್ವಲ್ಪ ಹಾಗೆ ಗಾಳಿಗಿಟ್ಟು, ಫ್ಯಾನಿನ ಗಾಳಿಗಿಟ್ಟು, ತರಕಾರಿಗಳೆಲ್ಲ ಹಾಗೆ ಗಾಳಿಗಿಟ್ಟು ನಾನು ಕುಡಿತೀನಿ. ಕುಡ್ದಾದ್ಮೇಲೆ ಒಂದು ಸೈಡಿಗೆ ಇಟ್ಟು ಅಡುಗೆ ಮಾಡಬೇಕು ಫ್ರೆಂಡ್ಸ್. ಅಡುಗೆ ಏನಂದರೆ ನಾನ್ ವೆಜ್ ಮಾಡಬೇಕಲ್ಲ. ಇವತ್ತು ಸಂಡೇ ಅಲ್ಲ ಫ್ರೆಂಡ್ಸ್, ಇವತ್ತು ಸಂಡೇ, ಹಾಗಾಗಿ ನಾನ್ ವೆಜ್ ಮಾಡಬೇಕು. ನಾನು ಇದು ವಿಡಿಯೋ ಮಾಡ್ತಾ ಇರೋದು ಬಂದುಬಿಟ್ಟು ಒಂದು 12:30 ಅನ್ಕೋತೀನಿ ಫ್ರೆಂಡ್ಸ್. ಟೈಮು ಬಂದುಬಿಟ್ಟು ಇವಾಗ ಇಷ್ಟು ಕುಡಿದ್ಬಿಟ್ಟು ಅಡುಗೆ ಮಾಡೋ ಟೈಮಲ್ಲೇ ನಾನು ವಾಟರ್ ಅದು ಬಂದ್ರೂ ಸ್ವಲ್ಪ ಆ ಕಡೆ ನೋಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಬ್ಲಾಗು ತುಂಬ ಸಂಜೆವರೆಗೂ ಕಂಟಿನ್ಯೂ ಇರುತ್ತೋ ಇರೋಲ್ಲೋ ಗೊತ್ತಿಲ್ಲ ನನಗೆ ಎಷ್ಟಾಗುತ್ತೆ ಅಷ್ಟು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ಶೇರ್ ಮಾಡ್ತಾ ಇರ್ತೀನಿ. ಸ್ವಲ್ಪ ನೋಡಿ ಸಪೋರ್ಟ್ ಮಾಡಿ. ಏನಕ್ಕಂದರೆ ಕೆಲವೊಬ್ಬರಿಗೆ ಬ್ಲಾಗ್ ಮಾಡೋದ್ರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ನನಗೂ ಕನ್ಫ್ಯೂಸಲ್ಲೇ ಇದ್ದೀನಿ, ಸ್ವಲ್ಪ ಕಂಟಿನ್ಯೂ ಬರೋವರೆಗೂ ಆಗುತ್ತೆ ಫ್ರೆಂಡ್ಸ್. ಅಲ್ಲಿವರೆಗೂ ಸ್ವಲ್ಪ ಸಪೋರ್ಟ್ ಇರಲಿ ನಿಮ್ಮದು. ಕಮೆಂಟ್ ಮೂಲಕ ಏನಾದರೂ ಮಿಸ್ಟೇಕ್ ಆದರೆ ತಿಳಿಸ್ತಾ ಇರಿ ನನಗೆ. ಇವಾಗ ಬನ್ನಿ, ಇವಾಗ ಕುಡಿಯೋದು ಕೂಡ ಆಗ್ತಾಯಿದೆ. ಇವಾಗ ಅಡುಗೆ ಮಾಡಬೇಕು. ರೊಟ್ಟಿ ಮತ್ತು ಜೋಳದ ರೊಟ್ಟಿ ಮತ್ತು ರೈಸು ನಾನ್ ವೆಜ್ ಮಾಡಬೇಕು ಫ್ರೆಂಡ್ಸ್. ಇವಾಗ ನಾವು ಮಧ್ಯಾಹ್ನ ಊಟ ಮಾಡೋಷ್ಟರಲ್ಲಿ ಮಧ್ಯಾಹ್ನ ಸ್ವಲ್ಪ ಬಿಸಿಲು ಜಾಸ್ತಿ ಇದೆಯಲ್ಲ ಫ್ರೆಂಡ್ಸ್, ಹಾಗಾಗಿ ಎಲ್ರಿಗೂ ಸ್ವಲ್ಪ ಕೂಲ ಇರೋದು ತಂದಿದ್ದಾರೆ. ಇವಾಗ ಅವರು ಇದು ಕುಡ್ದಿದ್ದಾರೆ ನೋಡಿ ಫ್ರೆಂಡ್ಸ್, ಲಿಂಬಿಕ್ಕ. ಇವಾಗ ರೈಸಿಗೆ ಇಟ್ಟಿದ್ದೀನಿ ಫ್ರೆಂಡ್ಸ್, ಒಂದು ಸೈಡಿಗೆ ರೈಸಿಗೆ ಇಟ್ಟಿದ್ದೀನಿ. ಅವ್ರು ತರೋವರೆಗೂ ಸ್ವಲ್ಪ ಪಾತ್ರೆಗಳು ಜಾಸ್ತಿನೇ ಇದ್ದಾವೆ ಫ್ರೆಂಡ್ಸ್. ಬೆಳಗ್ಗೆ ಟಿಫನ್ ಮಾಡಿದ್ವಲ್ಲ, ಹಾಗಾಗಿ ಪಾತ್ರೆಗಳು ಜಾಸ್ತಿನೇ ಇದ್ದಾವೆ. ಅದೆಲ್ಲ ಮಾಡಿಕೊಂಡು ಅಡುಗೆ ಮಾಡಿ ಊಟ ಮಾಡೋಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ. ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಬೈ ಫ್ರೆಂಡ್ಸ್ ಎಲ್ಲರಿಗೂ.